ಮಹಾರಾಜರಂತಾರ, ನಾ ಹೋಗ್ತೀನಿ ಬೇರೆ, ನಾವು ಹೋಗ್ತೀವಿ ಬೇರೆ, ಬಹಳ ವ್ಯತ್ಯಾಸ. आम्ही जातो, आता तुम्ही कृपा असो द्यावी, ನಿಮ್ಮೆಲ್ಲರ ಕೃಪೆ ಇರಲಿ, ನಾವು ಹೊರಡ್ತೀವಿ ಅಂತ. ಇಷ್ಟಕ್ಕ ಮುಗಿಲಿಲ್ಲ. ಯಾರು ನಗರಿಗಿದ್ರು ಅವರಿಗೆ ಮಾತು ಹೇಳಿದ್ರು, ಯಾರು ಪರೋಕ್ಷಿದ್ರು ಪ್ರತ್ಯಕ್ಷಿದ್ರು ಅವ್ರಿಗೆ ಹೇಳಿದ್ರು. ಅದರ ತರುವಾಯ ಹೇಳ್ತಾರೆ, ಸಕಳ ಸಾಂಗಾವಿ ವಿನಂತಿ ಮಾಜು. ಯಾರು ಅಪರೋಕ್ಷದಾರ ಇಲ್ಲಿ ಇಲ್ಲ ಅವ್ರಿಗೆ ನಂದು ವಿನಂತಿ ತಿಳಿಸಲಿ ಅಂದಾಗ ಎಂಥ ವೈಶಿಷ್ಟ್ಯಪರ ಈ ರೀತಿಯ ಭಂಗದ ವೈಲಾಕ್ಷಣ. ನಾವ್ ಹೆಂಗ್ ಹೋಗ್ತೀವಿ ನಮಗೂ ಗುರ್ತಿಲ್ಲ, ಹೋದ್ಮ್ಯಾಲ ಅವ್ರಿಗೂ ಗುರ್ತಿಲ್ಲ. ಅವ್ರೊಂದು ಬೇರೆ ಬೇರೆ ಹೇಳ್ತಾರ ಮಂದಿ ಓನ್ಯಾಗ. ಇದನ್ನ ನಾವು ಹೋಗ್ಬಿಡ್ಕಿದ, ನಾವು ಹೋಗ್ತೀವಂದ್ರು ಯಾರು ತಗೊಳ್ಳಿ ಕೊಡುದಿಲ್ಲ, ಹೋಗ್ಲಾರ್ದ ಯಾರು ಇರಾಕ್ ಬರಂಗಿಲ್ಲ. ಹೋಗುದಿಲ್ಲ ಅಂದ್ರು ಕಳ್ಸವ್ರು ಬಾಳ ಮಂದಿ ಇರ್ತಾರ, ಮತ್ತೆ ನೀವು ಹೋದ್ರ ಸಾಕಾಗೈತೆ. ಅವಾಗ ಏನ್ ಮಾಡವ? महाराज आम्ही जातो, तुम्ही कृपा असो द्यावी. ಅಂತಿಮ ಸಂದರ್ಭ ಎಂಥದ್ದು ಅಂತ ಕೇಳಿದ್ರೆ ವೈಕುಂಠಕ್ಕೆ ಹೋಗತಕ್ಕಂಥದ್ದು. ಈ ದೇಹನೇ ತಗೊಂಡು ಇದರದೇನು ಸಿದ್ಧಾಂತ ಅದ ಏನ್ರಿ ಅಂತ ಕೇಳಿದ್ರೆ ಸ್ವಲ್ಪ ಯೋಗಶಾಸ್ತ್ರದ ಕಡೆ ಲಕ್ಷ್ಯ ಕೊಟ್ಟಾಗ ಗುರುತಾಗ್ತದೆ. ಯಾಕಂದ್ರೆ ತೋರಿಸಿದು ಲೋಕದೊಳಗ ಭಕ್ತಿ ಯೋಗ ಸಿದ್ಧಾಂತ ನೆನಪಾಗಿರ್ಲಿ. ಇರುವನ ಮೂರರಾವ್: ಕರ್ಮಯೋಗ, ಜ್ಞಾನ ಯೋಗ, ಒಂದು ಭಕ್ತಿ ಯೋಗ. ಅದರ ಆಗರ್ಭದೊಳಗೆ ಉಪಾಸನಾ ವ್ರತಾದಿಗಳೆಲ್ಲ ಬರ್ತವೆ. ಜ್ಞಾನಕ್ಕೂ ಕರ್ಮಕ್ಕೂ ಸಮನ್ವಯ ಮಾಡಿ ಲೋಕದೊಳಗೆ ಸಿದ್ಧಾಂತ ಕೊಟ್ಟಿರ್ತಕ್ಕಂಥದ್ದು ಭಕ್ತಿ ಯೋಗ. ಇದನ್ನೇ ಅನುಭವಿಸಿದರು, ಇದನ್ನೇ ಲೋಕದ ಮುಂದಿಟ್ಟರು, ಇದಕ್ಕಾಗಿಯೇ ಪ್ರಯತ್ನ ಮಾಡಿದರು. ಕರ್ಮಯೋಗ ಕರ್ಮಿಷ್ಠದಾನ, ಅವ ತನ್ನ ಕರ್ಮ ಮಾಡ್ತಿರ್ತಾರೆ, ಅದನ್ನ ಬಿಟ್ಟು ಬೇರೆ ಹೊರಗೆ ಬರುವುದು ಬಹಳ ಕಠಿಣ. ಹೇಳಿಲ್ಲ ನಮ್ಮ ಜ್ಞಾನವನ್ನೇ ಕರ್ಮದ ಜಾಲದೋಳ್ ಜ್ಞಾನದ. ನೀವು ಜ್ಞಾನಕ್ಕೆ ಹೋದ್ರಿ, ಜ್ಞಾನಿ ಹೇಗಿದ್ದರೂ ಚಂದ ಅಂದ್ರೆ ಅದ್ ಕೆಲ್ಸಕ್ಕೆ ಬರುವುದಿಲ್ಲ. ಯಾಕಂದ್ರೆ ನಾ ಅನ್ನೋದು ಬಂದ ಬಿಡುದ ಅಲ್ಲಿನು. ಇವೆರಡು ತರದ ಸಮನ್ವಯ ದೃಷ್ಟಿಯೊಳಗ ಪೂರ್ವ ಮತ್ತು ಉತ್ತರ ಮೀಮಾಂಸ ಭಕ್ತಿ ಶಾಸ್ತ್ರದ ಬಹಳ ದೊಡ್ಡ ಸಿದ್ಧಾಂತ. ಅದನ್ನ ಅವತಾರಿಗಳಾಗಿರ್ತಕ್ಕಂಥ ತುಕಾರಾಮ್ ಮಹಾರಾಜರು ವಿಷ್ಣುವಿನ ಒಂದು ಔಷಧ ಅಂತ ತೆಗಿರಿ. ಬಲ್ಲೋಬಾದ 3 ಮಂದಿ ಮಕ್ಕಳು, ಮುಗುರು. ಮೊದಲೇದವ ಮಹಾದೇವಜಿ, ಎರಡನೇದವರು ತುಕಾರಾಮ್ ಮಹಾರಾಜ, ಮೂರನೇದವರು ಯಾರು? ಕಾನು. ಸರಳ ಕಥೆ ಎಲ್ಲರಿಗೂ ಗುರುತ ಬೆಳೆಸ್ಲಾಕ ಹೋಗುದಿಲ್ಲ. ಇದು ವಿಶ್ವಂಬರ ಪರಂಪರಾ ಹೇಳಿದಾಗ ಅವ್ರಿಗೆ ಮೋರೆ ಅನ್ನೋದಿತ್ತು. ಮಹಾರಾಜರ ಶ್ರೀಮಂತಿಕೆ ಏನು ಕಡಿಮೆ ಇದ್ದಿದ್ದಿಲ್ಲ. ಅವ್ರ ಶ್ರೀಮಂತಿಕೆಗೆ ಲೆಕ್ಕನೂ ಇಲ್ಲ. ಮಹಾಜನ ಪದವಿ ಇತ್ತು ಅವರಿಗೆ. ಅಂದಿನ ಕಾಲದ ಮಹಾಜನ ಅವರು. ಇವ್ರು ಹೆಸರು ಇಟ್ಕೊಂಡಿರ್ತಾರೆ, ಇವ್ರು ಮಹಾಜನ ಅಲ್ಲ. ಬಂದ ಅಂಥ ವೈಭವ ಪೂರಿತ ಅವ್ರದ್ದು. ವಸುಂಧಾರಿ ಮಂತಾನ ನೋಡ್ರಿ, ಮಹಾರಾಜರ ಮದುವೆ 14 ವರ್ಷಕ್ಕಾಗ್ತದೆ. ಮಹಾದೇವ್ಜಿ ಮದುವೆ ಆಗೋದಿಲ್ಲ. ಉಪಸತಾ ಶಿವನ ವರದಿಂದ ಹುಟ್ಟುವುದರಿಂದ ಅವರಿಗೆ ವಿರಕ್ತಿ ಬಂದು ಅವರ ಕಾಶಿ ಕಡೆ ಹೋಗ್ಬಿಡ್ತಾರೆ. ಕಾನೊಬ್ಬ 12 ವರ್ಷದ ಅವನಿಗೆ ಮದುವೆ ಮಾಡ್ತಾರ. ಆ ಪದ್ಧತಿ ಇತ್ತದು ಆ ಶತಮಾನದೊಳಗ. ಇಂದ ಅದಿಲ್ಲ. ಇಂದಿನ ವಿದ್ಯಮಾನ ಹೊಂದಿಸುವುದು ಬೇಡ, ವೇಳೆ ಇಲ್ಲ. ಅವಾಗ ಹಂಗ್ಯಾಕ, ಈಗ ಹಿಂಗ್ಯಾಕ. ಈಗ ಬ್ಯಾರಿ ಎಲ್ಲ ಒಪ್ಕೊಂಡ ಮ್ಯಾಲ ಮತ್ತೀಗ 21 ಆಗೋದೈತೆ. ಅದು 18 ಹೋಗಿ ಮುಂದೇನ ಮುಗಿಸೇ ಬಿಡುದು. 21 ಆದ್ಮೇಲೆ ಅದೇ ನೋಡಿದ್ವಿ. ನೀವು ಆಹಾರದೊಳಗೆ ಫಾಸ್ಟ್ ಫುಡ್ ಐತಿ, ಬೇಕರಿ ಫುಡ್ ಐತಿ. ಮುಂಜಾನೆ ಹೀರಿಕಾಯಿ ಮದ್ಯದಾಗ ಹಿಂಗೆ ಮಾಡ್ತಿರ್ತಾಳ, ಮುಂಜಾನೆ ಕೊತ್ತಂಬರಿ ಚಂಡಿ ಮಾಡಿ ಹಿಂಗೆ ಮಾಡ್ತಾರೆ. ಏನ್ ತಾಕತ್ತೆ?
ಇರ್ತೈತಿ. ಇಂಥ ಆಹಾರದ ಮೇಲೆ ನಾವು ಬದುಕಾಗ ಅದಕ್ಕೆ ಹೇಳಿದ್ರು ವಿಚಾರ ಮಾಡ ಕ್ಷಣ ಬಂಗೂರ ನಾಹಿ ಭರವಸ ಅಂತ ಸುಮ್ಮನೆ ಹೇಳಿದ್ರೆ ನಾವು ದಾಸು ಹೇಳಿದ್ರು ನೀರ ಮ್ಯಾಲಿನ ಗುರುಳಿ ನಿಜವೇನೋ ಹರಿ ಅಂತ ಯಾರಿಗೆ ಯಾರಿಲ್ಲೋ ಪುರಂದರ ವಿಠಲ. ಇದು ವಿದ್ಯಮಾನ ಸ್ಥಿತಿ. ವಿರಕ್ತಾಗಿ ಹೋದ ಮೇಲೆ ಬಲ್ಲೋಗ ಹೇಳ್ತಾರೆ ಕನಕಾಯಿ ಮುಂದೆ ಕೂಡಿಸ್ತಾಳ ತುಕಾರಾಮರಿಗೆ, ಈ ಜವಾಬ್ದಾರಿ ಎಲ್ಲ ನೀನೇ ತಗೋಬೇಕು ನೋಡಪ್ಪ ಅಂತ. ಮಹಾರಾಜರ ಆಯ್ತಂತ ದೊಡ್ಡ ವ್ಯಾಪಾರಿ ತುಕಾರಾಮ್ ಮಹಾರಾಜ. ಅಂತಿಂತ ವ್ಯಾಪಾರ ಅಲ್ಲ ಅವ್ರದ್ದು. ಹೋಲ್ಸೇಲ್ ಅಂಡ್ ರಿಟೇಲ್ ಎರಡೂ ಅವರು ಆಗಿನ ಕಾಲಕ್ಕೆ ಅಂತ ದೊಡ್ಡ ವ್ಯಾಪಾರ. ವಯಸ್ಸು ಸಾಣದ ಮಹಾರಾಜರದು. ಮಂದಿ ತುಕಾರಾಮ್ ದಾದಾ ಅಂತಿದ್ರು ಅವರಿಗೆ, ಕೆಲವು ಮಂದಿ ತುಕಾರಾಮ್ ಸೇಠ್ ಅಂತಿದ್ರು. ಅವ್ರ ಅಂಗಡಿಯಾಗ ಕುಂತ ಮೇಲಂದ್ರು ಮತ್ತೆ ವ್ಯಾಪಾರ ಹೆಚ್ಚಾಗಲಕತ್ತಿ. ಇವ್ರ ಹೊತ್ತಿಗೆ ಹಬ್ಬ ಬಹಳ ಖುಷಿ ಆಯ್ತು. ಮಗ ಮೊಬೈಲ್ನಾಗ ಆಡಿ ಎಲ್ಲ ಕಳ್ಕೊತ ಕೂತಂದ್ರೆ ಅವಾಗೇನ್ ಮಾಡ ಇಂಥ ಹುಟ್ಟಿರ್ತಾವೆಲ್ಲ ಕೈಯಾಗ ಕೊಟ್ಟ ಬೇಡಿ ಹೇಳ್ತಿರ್ತಾರೆ. ನಮ್ಮ ಮಗ ಭಾಳ ಚಾಡ್ಯಾರಿ, ಒಂದು ಅಡಿಕೆ ಹೊಡ್ ತಿನ್ನಾಗಿಲ್ಲ, ಮುಂದೆಲ್ಲ ಹಾಕ್ಯಾನ ಮೊಬೈಲ್ನಾಗ ಅಲ್ಲೇ ತಿಂತಾನ ಸುಡಗಾಡಿ, ಇನ್ನೊಬ್ರು ತಿರ್ಗಾಡ್ತಾನವ. ಏನ್ ಮಾಡ್ರಿ? ತುಕಾರಾಮ್ ಮಹಾರಾಜರಿಗೆ ಜವಾಬ್ದಾರಿ 28 ಹಳ್ಳಿದು, ಒಂದಲ್ಲ ಎರಡಲ್ಲ ಮಗ್ಲಿಕ್ಕಿನ ಪುನಃ ಸೂಕ್ತ ಬಹಳ ಖುಷಿ. ಅದರೊಳಗೆ ಒಂದನೇ ಹೆಂಡತಿ ಇಲ್ಲ ಆಗ್ತಾಳೆ, ಎರಡನೇ ಹೆಂಡತಿ ಶ್ರೀಮಂತ ಅಂತಾಳಾಕಿ, ಆಕಿಗೆ ಅವಳ ಅಂತಾರೆ, ಜಿದಾಯಿ ಅಂತ ಕರೀತಾರೆ. ವಿಭಾರ್ಯ ಯೋಗ ಇರ್ತದ ತುಕಾರಾಮ್ ಮಹಾರಾಜರದು. ಎರಡನೇ ಮದುವೆ ಆಗ್ತಾರ. ಅಷ್ಟರೊಳಗಾಗಿ ಇವ್ರಿಗೆ ವಯಸ್ಸಾಗಿರ್ತೈತಿ. ಮೊದಲ ಮಕ್ಕಳಾಗುವುದು ಬಲ್ಲೋವಾಗ ತಡ ಮಾಡಿ ಆಗಿರ್ತಾವ. ಇವರು ನೆನಪಾಗಿದ್ರಿ. ಯಾವಾಗ ತುಕಾರಾಮ್ ಮಹಾರಾಜರ ಮೇಲ ಏಟು ವಯಸ್ಸು 17-18 ಇದ್ದಾಗ ತಂದಿಲ್ಲ, ತಾಯಿ ಇಲ್ಲ, ಅಣ್ಣ ಹೋಗ್ತಾಳೆ, ಮೊದಲೇ ಹೆಣ್ತಿ ಹೋಗ್ತಾಳ. ಏನಿದು ಬಹಳ ದುಃಖ ಅನಿಸಿ ವ್ಯಾಪಾರ ಬಂದ್ ಮಾಡಿದ ಗಿರಿಕೆಲ್ಲ ಮುರಿದು ಹೋಗ್ತಾವ. ಏನು ತಗೊಂಡಿರ್ತಾರ ಅವ್ರಂತರು ಕೊಡುವುದೇ ಇಲ್ಲ. ಅವ್ರು ಇದು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂದು ಹಂಗಾದ, ಇಂದು ಹಿಂಗ ಇರ್ತಾರೆ, ಮುಂದು ಹಂಗ ಇರ್ತಾರೆ. ನೆನಪು ಇಟ್ಕೊರ ಅವ್ರ ಏನ್ ಮಾಡಕ್ ಬರಂಗಿಲ್ಲ. ಇವರು ಪರಂಪರಾದ ಇವ್ರಿಗೆ ಏನಾಗ್ತದ ಅಂತ ಹೇಳಿದ್ರೆ ಸಂಸ್ಕಾರ ಇರ್ತದ. ಇವರು ಪೂರ್ವಜರಿಗೆ ಕೊಟ್ಟದ್ದು ಇವ್ರಿಗೇನು ಅಂತಂದ್ರೆ ಆರಾಧ್ಯ ಕುಲದೈವತ ಆಗಿರ್ತಕ್ಕಂಥ ಪಾಂಡುರಂಗನ ಧ್ಯಾನ ಚಿಂತನ ಸ್ಮರಣ. ಇದು ಇವರಿಗೆ ಕೊಟ್ಟಿರುವ ಶ್ರೀಮಂತಿಕೆ. ವ್ಯವಹಾರದ ಶ್ರೀಮಂತಿಕೆ ಬೇರೆ, ಅದಕ್ಕೆ ವತನ್ ಅಂತ ಕರೀತಾರೆ ಮರಾಠಿ ಒಳಗೆ. ಮಿರಾಸಿ ಅಂತ ಕರೀತಾರೆ ಇವರು ಶಬ್ದ. माझे वडिलांची मिराठी गाडी ಏನದು ಅಂತ ಕೇಳಿದ್ರೆ ತುಜಿ ಚರಣ ಸೇವಾ ಪಾಂಡುರಂಗ. ದುಷ್ಕಾಳ ರಗ ಸ್ವಲ್ಪ ಬಿದ್ದಿತ್ತು ಬಲ್ಲೋಬಾನ್ ಕಾಲಕ್ಕೆ, ತುಕಾರಾಮ್ ಮಹಾರಾಜರ ಕಾಲಕ್ಕೆ. ಉಪವಾಸ ಪಾರಣಿ ರಾಖಿಲೆ ದಾರವಂಟ ಅಂಥದ್ರೊಳಗೆ ಇದನ್ನು ಉಳಿಸ್ಕೊಂಡು ಬಂದ್ರು. ಏನು ಮಾಡುವ ಪರಮಾರ್ಥ ಅದನ್ನ ಉಳಿಸ್ಕೊಂಡು ಬರಬೇಕು, ಮುಂದಿನವ್ರಿಗೆ ತಿಳಿಸಿ ಹೇಳಬೇಕು, ಅವರು ಮುಂದುವರಿಸ್ಬೇಕು. ಅಂದ್ರೆ ಅದು ಕುಟುಂಬದ ಗೌರವದ, ಅದು ಪರಂಪರಾ ಅದ. ಅವ್ರ ಅಪ್ಪಿದ್ದಾಗ ನೋಡ್ರಿ ಏನ್ ಮಾಡ್ಕೊಂಡ, ಏನ್ ಜಿಲೇಬಿ ಹಾಕವ, ಗುಲಾಬ್ ಜಾಮೂನ್ ಹಾಕವ, ಜಿಲ್ಯಾಗ ಗುರಿ ಹಾಕವ, ಇವೇನ್ ಶಿರಾಕ್ ಬಂದಾಗ ದಿವಾಳಿ ಆದಂಗ ಕಾಕಂಡಿ ಹಾಕ್ತಾರೆ ಇವ್ರು. ಹಟ್ಟಾರ ಹಾಕಂಗ್ ಸುಮ್ ತಿಂದು ಹೋಗ್ಲು. ಅದು ಇಲ್ಲ ಏನ್ ಮಾಡ್ತಿದ್ರಿ ಸೊಮ್ಮ ಇರಂಗಿಲ್ಲ ಮಂದಿ. ಏನ್ ಮಾಡೋರು ಹೆಂಗ್ರಿ ನಡೆಸ್ಯಾನಿಲ್ಲೋ ಈ ಕಡೆ ಲಕ್ಷ ಕೊಡ್ರಿ. ಏನ್ ಕೊಟ್ಟಾರ ಅದು ಮಹತ್ವ ಅಲ್ಲ, ಏನು ನಡೆಸ್ಯಾನ ಈ ಕಡೆ ಲಕ್ಷ ಕೊಡ್ರಿ. ನಮ್ದು ಲಕ್ಷ ಆ ಕಾಡಿ ಇರಂಗಿಲ್ಲ, ಈ ಕಾಡಿ ಇರ್ತೈತಿ. ಹಂಗ ಅನುಕ್ ಕೇಳ ಸ್ವಂತ ಸ್ವಾತಿ ಬಂದಾರ ಮುಂದಿನ ವರ್ಷ ನಾ ಕೊಡುದಿಲ್ಲ ನೋಡಕ್ಕ. ನಾವು ಏನ್ ಮಾಡವ್ರು ಸ್ವಂತ